ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಚಪಾತಿ ಪಲ್ಯ ಎಲ್ಲ ಮಾಡೋದಕ್ಕೆ ಟೈಮ್ ಇಲ್ಲ ಅಂದಾಗ ಬರೀ ಖಾರ ಚಪಾತಿನ ಸಿಂಪಲಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಆದರೆ ತುಂಬಾ ಚೆನ್ನಾಗಿದೆ, ಪರಿಮಳನೂ ಚೆನ್ನಾಗಿದೆ, ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೆಯದು, ಎಲ್ದಿ ಕೂಡ ತುಂಬಾ ಒಳ್ಳೆಯದು. ಚಪಾತಿ ಮಸಾಲೆ ಹಾಕ್ಕೊಂಡು ಮಾಡಿರೋಂಥದ್ದು ಸಿಂಪಲ್ಲು. ನಾನಿಲ್ಲಿ ತುಂಬ ಸಿಂಪಲಾಗಿ ಒಂದು 4ರಿಂದ 5 ಐಟಮ್ಸ್ ಹಾಕಿ ಮಾಡ್ತಾಯಿದ್ದೀನಿ. ನೀವು ಇದನ್ನು ಜಾಸ್ತಿ ಬೇಕಾದಲ್ಲಿ ತರಕಾರಿ ಸೊಪ್ಪುಗಳನ್ನ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ನಾನು ಎಳ್ಳೊಂದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ನೋಡೋಕೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಮೊದಲಿಗೆ ಚಪಾತಿ ಹಿಟ್ಟು, ಗೋಧಿ ಹಿಟ್ಟನ್ನು 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ನಾನಿಲ್ಲಿ ಹಣ್ಣುಮೆಣ್ಸಿಕಾಯಿ ಮತ್ತು ಶುಂಠಿ ತುರಿ 1 ಇಂಚಷ್ಟು, ಹಾಗೆ ಒಂದು 3 ಕಡ್ಡಿಷ್ಟು ಕರ್ಬೇವಿನ ಸೊಪ್ಪನ್ನ ನೀರು ಹಾಕ್ತೇನೆ, ತರಿಯಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ನೀವು ಹಣ್ಣುಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅಥವಾ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು, ಅಥವಾ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಪೇಸ್ಟ್ ಮಾಡಬಹುದು. ಬೇಡ ಅಂದರೆ ನೀವು ಖಾರದ ಪುಡಿ ಕೂಡ ಹಾಕ್ಕೊಳ್ಬಹುದು. ಅದನ್ನೆಲ್ಲ ಗೋಧಿ ಹಿಟ್ಟಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು ಅವೆಲ್ಲ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಇದು ಅಜ್ವಾಯಿನ, ನೀವು ಜೀರಿಗೆ ಬೇಕಾದ್ರೂ ಕೂಡ ಹಾಕ್ಕೊಳ್ಬೋದು. ನಾನು ಅಜ್ವಾಯಿನನ್ನೇ ಸ್ವಲ್ಪ ಜಾಸ್ತಿ ಬಳಸಿರೋದ್ರಿಂದ ಜೀರಿಗೆ ಹಾಕ್ಕೊಳ್ತಾ ಇಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಮೊಸರು ಹಾಕ್ಕೊಳ್ತಿದ್ದೀನಿ, ಒಂದು 2 ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಮೊಸರು ಹಾಕ್ಕೊಳ್ತೀನಿ. ಮೊಸರು ಹಾಕ್ಕೊಳ್ಳೋದ್ರಿಂದ ಹಿಟ್ಟು ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಹೊತ್ತು ಇದನ್ನು ನೆನೆಸ್ಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ, ತುಂಬ ಸಾಫ್ಟಾಗಿಯೇ ಬರುತ್ತೆ. ಬೇಗ ಒಂದು 5 ನಿಮಿಷಕ್ಕೆಲ್ಲ ನಾದ್ಕೊಳ್ಬೋದು ಚೆನ್ನಾಗಿ. ಇದನ್ನು ಅವಶ್ಯಕತೆಗೆ ಎಷ್ಟಿದೆ ನೀರು ನೋಡ್ಕೊಂಡು ಹಾಕ್ಕೊಂಡು ಉಪ್ಪೆಲ್ಲ ಮಿಕ್ಸ್ ಮಾಡಿದ್ದೀವಿ. ಈಗೆಲ್ಲ ಕಲಸಿ ಒಂದು 5ರಿಂದ 10 ನಿಮಿಷದಷ್ಟು ನೆನೆಯಕ್ಕೆ ಬಿಡೋಣ. ಮೊಸರು ಹಾಕಿದ್ರಿಂದ ಬೇಗ ಸಾಫ್ಟ್ ಆಗುತ್ತೆ. ಒಂದು 10 ನಿಮಿಷ ಆಗಿದೆ. ಈಗ ಇದನ್ನು ಸ್ವಲ್ಪ ನಾದ್ಕೊಳ್ಳೋಣ. ನಾನು ಈ ರೀತಿ ಕಲ್ ಮೇಲೇ ನಾದ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈ ರೀತಿ ನಾದೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಹಿಟ್ಟು. ಮೊಸರು ಹಾಕಿ ಚಪಾತಿ ಮಾಡಿ ತುಂಬ ಸಾಫ್ಟಾಗಿರುತ್ತೆ, ಬೇಗ ಕೂಡ ಚಪಾತಿ ಹಿಟ್ಟು ನೆನೆಯುತ್ತೆ. ಮತ್ತು ನಿಮಗೆ ಯಾವಾಗ ಚಪಾತಿ ಮಾಡಿ ಇಟ್ಟು ಕೂಡ ತುಂಬ ಹೊತ್ತಾದರೂ ಕೂಡ ಸಾಫ್ಟಾಗಿರುತ್ತೆ, ತುಂಬ ನಾತರ ಅಥವಾ ಗಟ್ಟಿ ಆಗೋದಿಲ್ಲ. ಈಗ 2 ಉಂಡೆ ತೊಗೊಂಡಿದ್ದೀನಲ್ಲ, ಅದೇ ಉಂಡೆನಲ್ಲಿ 1 ಚಪಾತಿ ಉಂಡೆ ತೊಗೊಂಡ್ರೆ ಅದೇ ಉಂಡೆನ 2 ಭಾಗ ಮಾಡ್ಕೊಳ್ಳಿ. ಚಿಕ್ಕ ಉಂಡೆಗಳು ಆಗ್ತವೆ, ಅದನ್ನೆರಡು ಹೊತ್ಕೊಳ್ಳಿ. ಇದು ಪದರು ಚಪಾತಿ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ನಾವು ಎಣ್ಣೆ ಹಾಕಿ ಮಧ್ಯದಲ್ಲಿ ಹೊತ್ತಿ ಅದೆಲ್ಲ ಮಾಡಿದಾಗ ಕೆಲವೊಂದು ಸಲ ಶೇಪ್ ಹಾಳಾಗುತ್ತೆ. ಈ ಥರ ಮಾಡೋದ್ರಿಂದ ರೌಂಡಾಗೇ ಇರುತ್ತೆ, ಈಸಿ ತುಂಬ. ಈ ಥರ ಎಣ್ಣೆ ಹಾಕ್ಬಿಟ್ಟು ಒಂದಕ್ಕೆ ಸ್ವಲ್ಪ ಹಿಟ್ಟು ಹತ್ಕೊಂಡು ಈ ರೀತಿ ಮತ್ತೆ ಒಂದ್ರ ಮೇಲೆ ಒಂದಿಟ್ಟು ಲಟ್ಸೋದ್ರಿಂದ ನಿಮ್ಮ ಚಪಾತಿ ಮಾಡಿದ ತಕ್ಷಣವೇ ಆ 2 ಚಪಾತಿ ಬೇರೆ ಹಾಕಿ ಬಂದ್ಬಿಡ್ತವೆ. ಎಣ್ಣೆ ಹಾಕಿದ್ಮೇಲೆ ಮಧ್ಯೆ ಸ್ವಲ್ಪ ಹಿಟ್ಟು ಹಾಕಬೇಕು, ಆವಾಗ ನೀವು ಚಪಾತಿ ಫ್ರೈ ಮಾಡಿದ ನಂತರ ಈಸಿಯಾಗಿ 2 ಚಪಾತಿ ಬೇರೆ ಬರ್ತವೆ. ನಾನು ಮೇಲ್ಗಡೆಯಿಂದ ಒಂದು ಅರ್ಧ ಸ್ಪೂನಷ್ಟು ಎಳ್ಳು ಹಾಕ್ಕೊಂಡು ಸಾಫ್ಟಾಗಿ ಮತ್ತೆ ಲಟ್ಟಿಸ್ತಾ ಇದ್ದೀನಿ. ಹಿಟ್ಟು ಹಸಿ ಇರೋದ್ರಿಂದ ಈ ಥರ ಲಟ್ಸೋದ್ರಿಂದ ಹಿಟ್ಟೊಳಗಡೆ ಚೆನ್ನಾಗಿ ಎಳ್ಳು ಕುತ್ಕೊಳ್ತವೆ. ಹೆಂಚು ಮೇಲೆ ಹಾಕಿ ಫ್ರೈ ಮಾಡಿದ್ರು ಕೂಡ ಎಳ್ಳೇನು ಬಿಟ್ಕೊಳ್ಳೋದಿಲ್ಲ, ಸಪ್ರೇಟ್ ಆಗೋದಿಲ್ಲ. ಅಥವಾ ನೀವು ಗೋಧಿ ಹಿಟ್ಟು ಕಲಿಸ್ಬೇಕಾದ್ರೇ ಎಳ್ಳನ್ನು ಕೂಡ ಹಾಕ್ಕೊಂಡು ಕಲಿಸ್ಬೋದು ಇಷ್ಟ ಇದ್ದರೆ. ನಿಮಗೆ ಇದಕ್ಕೆ ಇನ್ನೂ ಚೆನ್ನಾಗಿ ಇನ್ನೂ ಟೇಸ್ಟಿಯಾಗಿ ಬೇಕು ಅನ್ನೋದಾದರೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಕ್ಕೊಳ್ಬೋದು, ಅಥವಾ ಕ್ಯಾರೆಟ್ ತುರಿ ಹಾಕ್ಕೊಳ್ಬೋದು, ಅಥವಾ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ಕೂಡ ಹಾಕ್ಕೊಳ್ಬೋದು. ಆ ರೀತಿ ಕೂಡ ಮಾಡ್ಕೊಳ್ಬೋದು. ಸೇಮ್ ಇಷ್ಟೇ ಮಸಾಲೆ, ಅದೇ ತರಕಾರಿಗಳು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಚಪಾತಿನ ಬೇಯಿಸೋದ್ರಿಂದ ಪದರಗಳು ಚೆನ್ನಾಗಿ ಬಿಟ್ಕೊಳ್ತವೆ, ಚಪಾತಿ ಕೂಡ ಚೆನ್ನಾಗಿ ಬೇಯುತ್ತೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ತುಂಬ ಹೈ ಫ್ಲೇಮು ಇಟ್ಕೋಬೇಡಿ. ಚಪಾತಿ ಸೇಮ್ ಮತ್ತು ಇನ್ನೊಂದು ಬೇರೆ ಥರ ತೋರಿಸ್ಕೊಡ್ತಾ ಇದ್ದೀನಿ, ಅಂದರೆ ಮಧ್ಯದಲ್ಲಿ ಎಳ್ಳೆನ ಸ್ಟಫ್ ಮಾಡೋದಿದು. ನಿಮಗೆ ಇದರಲ್ಲಿ ಯಾವುದು ಮೆಥಡ್ ಈಸಿ ಅನಿಸುತ್ತೆ ಅಥವಾ ಇಷ್ಟ ಆಗುತ್ತೆ ಅದನ್ನು ನೀವು ಮಾಡ್ಕೊಳ್ಬೋದು. ಲಟ್ಟಣಿಗೆ ಸ್ವಲ್ಪ ದೊಡ್ಡದಾಗಿದ್ದರೆ ಒಂದೇ ಸಲ ಈ 2 ಉಂಡೆಗಳನ್ನ ಒತ್ಕೊಳ್ಬೋದು. ಈ ಸೈಜ್ನಲ್ಲಿ ಒತ್ಕೊಂಡು ನಂತರ 1 ಉಂಡೆಗೆ ಎಣ್ಣೆ ಹಾಕಿದ್ರೆ ಸಾಕು. ಅದ್ರ ಮೇಲೆ ಸ್ವಲ್ಪ ಎಳ್ಳು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಹಿಟ್ಟು ಉದಿಸೋದ್ರಿಂದ ಎಣ್ಣೆ ಹಾಕಿದ್ದೀವಲ್ಲ, 2 ಪದರಗಳು ಬೆಂದ ಮೇಲೆ ಅಂಟ್ಕೊಳ್ಳೋದಿಲ್ಲ, ಈಸಿಯಾಗಿ ಬಿಟ್ಬಿಡ್ತವೆ. ಅದನ್ನು ಕೂಡ ನಿಮ್ಗೆ ಯಾವ ರೀತಿ ಚಪಾತಿ ಬೇಕಾಗುತ್ತೆ, ಎಷ್ಟು ಸೈಜಿಗೆ ಬೇಕು ನೋಡಿಕೊಂಡು ಒತ್ಕೊಳ್ಬೋದು. ನಾನು ಸ್ವಲ್ಪ ದಪ್ಪನೇ ಮಾಡ್ಕೊಳ್ತಿದ್ದೀನಿ, ಪರಾಠ ಆಗಿರೋದ್ರಿಂದ. ತುಂಬ ತೆಳ್ಳ ಕೂಡ ಮಾಡ್ಕೊಳ್ಬೋದು. 2 ಒತ್ತಿದ್ದೀವಲ್ಲ, 2 ಸೇರಿಸಿ ಒತ್ತಿದ್ದೀವಲ್ಲ ಚಪಾತಿ ಉಂಡೆಗಳು ತುಂಬ ಸಾಫ್ಟಾಗಿ ತೆಳುವಾಗಿ ಚಪಾತಿ ಬರ್ತವೆ. ಇದನ್ನು ಕೂಡ 2 ಸೈಡು ನಾನು ಎಣ್ಣೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೀವು ತುಪ್ಪ, ಬೆಣ್ಣೆ ಏನಾದರೂ ಹಾಕಿ ಕೂಡ ಫ್ರೈ ಮಾಡ್ಕೊಳ್ಬೋದು. ನೋಡಿ, ಇದು ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಇದ್ದಂಗೆ ಇನ್ನೊಂದು ಪದರ ಚಪಾತಿ ಓಪನ್ ಆಗ್ತಾಯಿದೆ. ಸ್ವಲ್ಪ ಪ್ರೆಸ್ ಮಾಡಿ ನಾವು ಬೇಯಿಸೋದ್ರಿಂದ ನೀಟಾಗಿ 2 ಪದರಗಳು ಸಪ್ರೇಟ್ ಆಗುತ್ತೆ ಬೇಗನೆ. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಸಾಲ ಪರಾಠ ಅಥವಾ ಖಾರ ಚಪಾತಿ ಮಾಡ್ಕೊಳ್ಬೋದು ಅಂತ. ನೋಡ್ತಾ ಇದ್ದೀರಲ್ಲ, ಬಿಸಿ ಇದೆ, ಇಲ್ಲಾಂದರೆ ಈಗಲೇ 2 ಚಪಾತಿನ ಬೇರೆ ಮಾಡ್ಕೊಳ್ತಾ ಇದ್ದೆ. ತುಂಬ ಬಿಸಿ ಇದೆ. ಹೆಂಚಿನ ತೆಗೆದ್ಮೇಲೆ 2 ಚಪಾತಿನ ಬೇರೆ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಮೊಸರು, ಉಪ್ಪಿನಕಾಯಿ, ಪಲ್ಯ ಇದ್ರೂ ನಡೆಯುತ್ತೆ, ಇಲ್ಲಾಂದರೆ ಯಾವುದನ್ನ ಸಾಂಬಾರು ಇದ್ರೂ ಕೂಡ ಚೆನ್ನಾಗಿರುತ್ತೆ, ಅಥವಾ ಬೆಣ್ಣೆ ತುಪ್ಪ ಇದ್ರೂ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಚಪಾತಿ ತೋರಿಸ್ತೀನಿ ಓಪನ್ ಮಾಡಿ. ಇದು ಮೊದಲು ಮಾಡಿದಂಥ ಚಪಾತಿ, ಇದು ಸೆಕೆಂಡ್ ಮಾಡಿದ್ದು. ಮಧ್ಯದಲ್ಲಿ ಎಳ್ಳು ಹಾಕ್ಕೊಂಡು ಪ್ರೆಸ್ ಮಾಡ್ಕೊಂಡಿದ್ದೀವಲ್ಲ ಅದು. ನೋಡಿ 2 ಚಪಾತಿ ಎಷ್ಟು ಬೇಗ ಸಪ್ರೇಟ್ ಆಯಿತು, ಎಷ್ಟು ತೆಳುವಾಗಿದೆ ಅಂತೇಳಿ.
ರುಚಿಯೂ ಅಷ್ಟೇ, ಬರೀ ಚಪಾತಿನೇ ತಿನ್ಬೋದು, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿಬಿಟ್ಟು ನಿಮ್ಗೆ ಹೇಗೆ ಬಂತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ನನ್ನ ಚಾನಲ್ನ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ ಯು.